ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲೆ ಈತ ತಮಗೆ ಗೊತ್ತಿರ್ಬೋದು. ದ ಪವರ್ ಆಫ್ ಥಿಂಕಿಂಗ್ ಪಾಸಿಟಿವ್, ದ ಪವರ್ ಆಫ್ ಇನ್ನೊಂದೇನೋ ಇದೆ, ಇನ್ಫ್ಲೂಯೆನ್ಸಿಂಗ್ ಪೀಪಲ್, ಇವೆಲ್ಲ ಪುಸ್ತಕಗಳನ್ನು ಆತ ಬರೆದಿದ್ದಾನೆ. ಈ ಒಂದು ಜನ್ರೇಷನ್ ಏನು ಸೆಲ್ಫ್ ಹೆಲ್ಪ್ ಬುಕ್ಸ್ ಇದೆಯಲ್ಲ, ಇದರ ಜನಕ ಅಂತ ಹೇಳ್ಬೋದು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಇಫ್ ಯು ಥಿಂಕ್ ಇನ್ ನೆಗೆಟಿವ್ ಟರ್ಮ್ಸ್ ಯು ವಿಲ್ ಗೆಟ್ ನೆಗೆಟಿವ್ ರಿಸಲ್ಟ್ಸ್, ಇಫ್ ಯು ಥಿಂಕ್ ಇನ್ ಪಾಸಿಟಿವ್ ಟರ್ಮ್ಸ್ ಯು ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಕಾರಾತ್ಮಕವಾದ ಫಲಿತಾಂಶಗಳನ್ನು ನೋಡ್ತೀರಾ. ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡಿದರೆ ಅದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಮತ್ತು ಫಲಗಳನ್ನು ಪಡಿತೀರಾ ಅಂತಾನೆ. ದಟ್ ಸಿಂಪಲ್ ಫ್ಯಾಕ್ಟ್ ಇಸ್ ದ ಬೇಸಿಸ್ ಆಫ್ ಎನ್ ಅಸ್ಟಾನಿಷಿಂಗ್ ಲಾ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಸಕ್ಸಸ್. ಜೀವನದ ಸಮೃದ್ಧಿ ಮತ್ತು ಯಶಸ್ಸಿಗೆ ಇದೊಂದೇ ಸರಳ ಸೂತ್ರ. ಏನದು? ಬಿಲೀವ್ ಆ್ಯಂಡ್ ಸಕ್ಸೀಡ್. ಬಿಲೀವ್ ಆ್ಯಂಡ್ ಸಕ್ಸೀಡ್. ನೀವು ನಂಬಿಕೆ ಇಟ್ಕೊಳ್ಳಿ, ಅಂದ್ರೇನು? ನೀವು ಗುರಿ ಸಾಧಿಸ್ತೀನಿ ಅಂತ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ, ನೀವು ಯಶಸ್ವಿಗಳಾಗ್ತೀರಾ. ಈ ದೃಷ್ಟಿಯಿಂದನೇ ವಿವೇಕಾನಂದರು ಹೇಳಿದ್ದು. ಯಾರು ತನ್ನಲ್ಲಿ ತಾನು ನಂಬಿಕೆ ಇಟ್ಕೊಳ್ಳದೆ ನೂರಾರು ದೇವರನ್ನು ನಂಬ್ತಾನೋ ಅವನನ್ನು ನಾನು ನಾಸ್ತಿಕ ಅಂತೇನೆ ಅಂತ ಹೇಳ್ತಾರೆ ಅವರು. ಸೊ ಬಿಲೀವ್ ಆ್ಯಂಡ್ ಸಕ್ಸೀಡ್. ವಿಲಿಯಂ ಶೇಕ್ಸ್ಪಿಯರ್, ಪ್ರಖ್ಯಾತ ನಾಟಕಕಾರ, ಅವನು ಹೇಳ್ತಾನೆ, ಅವರ್ ಡೌಟ್ಸ್ ಆರ್ ಟ್ರೇಟರ್ಸ್. ನಮ್ಮ ಅಪನಂಬಿಕೆಗಳಿದೆಯಲ್ಲ ಅವು ದ್ರೋಹಿಗಳು. ಯಾಕೆ? ದೇ ಮೇಕ್ ಅಸ್ ಲೂಸ್ ದ ಗುಡ್ ವಿ ಮೈಟ್ ಆಫನ್ ವಿನ್ ಬೈ ಫಿಯರಿಂಗ್ ಟು ಅಟೆಂಪ್ಟ್. ಈ ಸಂದೇಹಗಳಿಂದ ಏನಾಗುತ್ತೆ? ನಾವು ಮಾಡಬೇಕಾದ ಪ್ರಯತ್ನವನ್ನು ಮಾಡದಲೇ ಬರಬೇಕಾದ ಫಲಗಳಿಂದ ವಂಚಿತರಾಗ್ತೇವೆ. ಅದರಿಂದ ನಮ್ಮ ಮನಸ್ಸಿನ ಅಪನಂಬಿಕೆಗಳು ನಮಗೆ ದ್ರೋಹಿಗಳಾಗಿ ಕೆಲಸ ಮಾಡುತ್ತೆ, ನಮ್ಮ ಯಶಸ್ಸನ್ನು ತಡೆಯುತ್ತೆ, ನಮ್ಮ ಗುರಿ ಮುಟ್ಟುವುದನ್ನು ನಿಧಾನ ಮಾಡುತ್ತೆ ಮತ್ತು ನಾವು ಜೀವನದಲ್ಲಿ ಸೋಲುಗಳನ್ನು ಅನುಭವಿಸುವ ಹಾಗೆ ಮಾಡುತ್ತೆ. ಜಾರ್ಜ್ ಬೆರ್ನಾರ್ಡ್ ಶಾ, ಪ್ರಖ್ಯಾತ ನಾಟಕಕಾರ, ಅವನು ಹೇಳ್ತಾನೆ, ಪೀಪಲ್ ಆರ್ ಆಲ್ವೇಸ್ ಬ್ಲೇಮಿಂಗ್ ಸರ್ಕಮ್ಸ್ಟೆನ್ಸಸ್ ಫಾರ್ ವಾಟ್ ದೇ ಆರ್. ಈ 95% ಯಶಸ್ವಿ ಆಗದ ಜನ ಇದ್ದಾರಲ್ಲ, ಸೋಲು ಉಂಡವರು, ಅವರೇನು ಹೇಳ್ತಾರೆ? ಟೈಮ್ ಸರಿ ಇಲ್ಲ, ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆಮೇಲೆ ನಾನು ನಂಬ್ಕೊಂಡವ್ರು ಕೈ ಕೊಟ್ಟರು, ನನಗೆ ಸರಿಯಾಗಿ ಪುಷ್ ಸಿಕ್ಕಲಿಲ್ಲ, ನನಗೆ ಯಾರು ಗಾಡ್ ಫಾದರ್ ಇಲ್ಲ, ಎಲ್ಲ ಹೊರಗಡೆ ಆರೋಪ. ಪೀಪಲ್ ಆರ್ ಆಲ್ವೇಸ್ ಬ್ಲೇಮಿಂಗ್ ದೇರ್ ಸರ್ಕಮ್ಸ್ಟೆನ್ಸಸ್ ಫಾರ್ ವಾಟ್ ದೇ ಆರ್. ಐ ಡೋಂಟ್ ಬಿಲೀವ್ ಇನ್ ಸರ್ಕಮ್ಸ್ಟೆನ್ಸಸ್. ಬರ್ನಾರ್ಡ್ ಶಾ ಹೇಳೋದು, ದ ಪೀಪಲ್ ಹೂ ಗೆಟ್ ಆನ್ ಇನ್ ದಿಸ್ ವರ್ಲ್ಡ್, ಈ ಪ್ರಪಂಚದಲ್ಲಿ ಯಶಸ್ವಿಯಾದವರು, ಆರ್ ದಿ ಪೀಪಲ್ ಹೂ ಗೆಟ್ ಅಪ್ ಅಂಡ್ ಲುಕ್ ಫಾರ್ ದ ಸರ್ಕಮ್ಸ್ಟೆನ್ಸಸ್ ದೇ ವಾಂಟ್. ಅವರು ತಮಗೆ ಬೇಕಾದಂಥ ಪರಿಸರವನ್ನು, ವಾತಾವರಣವನ್ನು ತಾವೇ ನಿರ್ಮಾಣ ಮಾಡ್ಕೊಳ್ತಾರಂತೆ. ಯಾರು? ಯಶಸ್ವಿ ಆಗಬೇಕು ಅನ್ನೋರು, ಗುರಿಯನ್ನು ಇಟ್ಕೊಂಡವರು. ಕೊನೆ ಸಾಲು ತುಂಬ ಮುಖ್ಯ. ಇಫ್ ದೇ ಕಾಂಟ್ ಫೈಂಡ್ ದೆಮ್ ದೇ ಮೇಕ್ ದೆಮ್. ಅಂಥದ್ದೊಂದು ವಾತಾವರಣ ಅವ್ರಿಗೆ ಸಿಗದೇ ಇದ್ದರೆ ಅವ್ರು ಸೃಷ್ಟಿ ಮಾಡ್ಕೊಳ್ತಾರಂತೆ. ಎಷ್ಟು ಸೊಗಸಾಗಿದೆ ನೋಡಿ. ಜೀವನದಲ್ಲಿ ಯಶಸ್ಸು ಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವೇ ಮಾಡ್ಕೊಳ್ಬೇಕು. ಗುರಿ ನಿಖರವಾದ ಮೇಲೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ. ಹಾಗಾದರೆ ಮುಂದಿನ ಪ್ರಶ್ನೆ, ನಾವು ಆಲೋಚನೆ ಮಾಡದಂತೆ ನಮ್ಮ ಬದುಕು ಅಂತ ಹೇಳಿಬಿಟ್ವಿ, ಆದರೆ ಇದು ಹೇಗೆ ಕೆಲಸ ಮಾಡುತ್ತೆ? ಹೌ ಡಸ್ ಇಟ್ ವರ್ಕ್? ಹೌ ಡಸ್ ಇಟ್ ಆಪರೇಟ್? ವಾಟ್ ವಿ ಬಿಕಮ್, ವಾಟ್ ವಿ ಥಿಂಕ್ ಅಬೌಟ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ರೈತ ಇದ್ದಾನೆ, ಅವನಿಗೆ ನಾವು 2 ಬೀಜವನ್ನು ಕೊಡ್ತೇವೆ. ಒಂದು ರಾಗಿ ಕಾಳು, ಇನ್ನೊಂದು ದತ್ತುರಿ ಬೀಜ. ದತ್ತುರಿ ಬೀಜ ಅಂದರೆ ಗೊತ್ತಾ? ಅದು ವಿಷ. ಅದು ದತ್ತುರಿ ಗಿಡ, ಅದು ಔಷಧಿಗೂ ಬಳಸ್ತಾರೆ ಅಲ್ಪ ಪ್ರಮಾಣದಲ್ಲಿ. ಮುಳ್ಳು, ಅದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅದ್ರ ಹತ್ರ ಯಾರೂ ಹೋಗಲ್ಲ. ಒಂದು ರಾಗಿ ಕಾಳು, ದತ್ತುರಿ ಕಾಳು ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ, 2 ಕಪ್ಪು ಬೀಜ. 2 ರೈತನ ಕೊಟ್ವಿ. ಅವನು ಅದನ್ನು ಒಂದು ಫಲವತ್ತಾದ ಭೂಮಿಯಲ್ಲಿ ಬಿತ್ತುತ್ತಾನೆ.
ಹಾಗೆ ಬಿತ್ತಿ ಅದಕ್ಕೆ ದಿನ ನೀರು ಹಾಕ್ತಾನೆ, ಪೋಷಿಸ್ತಾನೆ, ಬೆಳೆಯತ್ತೆ. ಈಗ ಹೇಳಿ, ಆ ಭೂಮಿಯಲ್ಲಿ ದತ್ತೂರಿ ಗಿಡವೂ ಫಲವತ್ತಾಗಿ ಬೆಳೆಯುತ್ತೆ, ವಿಷದ ಗಿಡ. ಈ ಕಡೆ ರಾಗಿ ಗಿಡನೂ ಬಹಳ ಫಲವತ್ತಾಗಿ ಬೆಳೆಯುತ್ತೆ. ಅಂದರೆ ಇದರ ಅರ್ಥ ಇಷ್ಟೇ, ನಮ್ಮ ಮನಸ್ಸಿದೆಯಲ್ಲ, ಇದು ಬಹಳ ಫಲವತ್ತಾದ ಪ್ರದೇಶ. ಇದರೊಳಗೆ ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ ಅದರ ಬೆಳೆ ಬರುತ್ತೆ. ಇದನ್ನೇ ನಾವು ಬಿತ್ತಿದಂತೆ ಬೆಳೆ ಅಂತ ಹೇಳ್ಬಿಡ್ತೀವಿ. ಹಾಗಾದರೆ ಇಷ್ಟು ಫಲವತ್ತಾದ ಮನಸ್ಸಿಗೆ, ಇಷ್ಟೊಂದು ಶಕ್ತಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಮ್ಮೆಲ್ಲರಿಗೆಲ್ಲರೊಳಗೂ ಇದೆ. ಅದಕ್ಕೆ ಯಾಕೆ ನಾವು ಬೆಲೆ ಕೊಟ್ಟಲ್ಲ? ಅದನ್ನು ಯಾಕೆ ನಾವು ಪರಿಗಣಿಸಲ್ಲ? ವೈ ಡೂ ವಿ ನಾಟ್ ಕೇರ್ ಅಬೌಟ್ ದಿಸ್ ಸಚ್ ಎ ಪವರ್ಫುಲ್ ಮೈಂಡ್? ಈ ಮನಸ್ಸಿನ ಶಕ್ತಿ ಎಂಥದ್ದು ಅಂತಂದರೆ, ಈ ಮನಸ್ಸಿನ ಅಗಾಧತೆ ಎಂಥದ್ದು ಅಂದರೆ, ಇಟ್ ಈಸ್ ದ ಮೋಸ್ಟ್ ಫರ್ಟೈಲ್ ಕಾಂಟಿನೆಂಟ್ ಎವರ್ ಎಕ್ಸ್ಪ್ಲೋರ್ಡ್ ಆನ್ ದಿಸ್ ಅರ್ತ್. ಯಾವ ಭೂಖಂಡವನ್ನು ಎಲ್ಲರೂ ಕಂಡುಹಿಡಿದ್ರೋ ಅದೆಲ್ಲದಕ್ಕಿಂತ ಫಲವತ್ತಾದ ಕ್ಷೇತ್ರ ಒಂದಿದೆ, ಭೂಖಂಡ ಒಂದಿದೆ, ಖಂಡ ಒಂದಿದೆ, ಅದು ನಮ್ಮ ಮನಸ್ಸು. ಯಾಕೆ ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು? ಯಾಕೆ ಇದನ್ನು ಕಡೆಗಣಿಸ್ತೀವಿ? ಉತ್ತರ ಸರಳವಾಗಿದೆ. ಯಾಕೆ ಅಂದರೆ ಬಿಟ್ಟು ಬಂದಿದೆ ಅದು. ಯಾವುದು ನಿಮಗೆ ಸುಲಭವಾಗಿ ಸಿಕ್ಕುತ್ತೋ, ಯಾವುದು ಫ್ರೀ ಆಗಿ ಸಿಗುತ್ತೋ ಅದಕ್ಕೆ ಯಾರೂ ಬೆಲೆ ಕೊಡಲ್ಲ. ಈ ದೇಹ ಫ್ರೀ, ಅದನ್ನು ಅಬ್ಯೂಸ್ ಮಾಡ್ತೇವೆ ನಾವು, ಅದನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಲ್ಲ. ಮನಸ್ಸು ಫ್ರೀ, ಒಳಗಿನ ಚೈತನ್ಯ ಫ್ರೀ, ಕನಸು ಫ್ರೀ, ಭರವಸೆ ಫ್ರೀ, ಬುದ್ಧಿವಂತಿಕೆ ಫ್ರೀ, ಕುಟುಂಬ ಫ್ರೀ, ಮಿತ್ರರು ಫ್ರೀ, ಈ ದೇಶ ಫ್ರೀ. ಅದಕ್ಕೆ ನಾವು ವಿ ಡೋಂಟ್ ಕೇರ್. ನಾವು ಬೆಲೆ ಕಟ್ಟಕ್ಕಾಗದೇ ಇರೋದು ಇವೆಲ್ಲ. ಸತ್ಯ ಹೇಳ್ಬೇಕು ಅಂದರೆ ದೊಡ್ಡ ಮಹಲ್ಲು ಇಡೀ ಪುಡಿ ಪುಡಿ ಆಗೋಗ್ಲಿ ಮತ್ತೆ ಕಟ್ಬೋದು. ಆದರೆ ಒಬ್ಬ ಮನುಷ್ಯನ ಚೈತನ್ಯ ಪುಡಿ ಪುಡಿ ಆಗೋದ್ರೆ ಅದನ್ನು ಕಟ್ಟೋದು ಎಷ್ಟು ಕಷ್ಟ ಆಗುತ್ತಾ? ಮನಸ್ಸು ಮುರಿದೋದ್ರೆ ಅದನ್ನು ಬೆಸೆಯೋದು ಎಷ್ಟು ಕಷ್ಟ ಆಗುತ್ತಾ? ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಯಶಸ್ಸಿಗೆ ಹೇಗೆ ಮನಸ್ಸನ್ನು ಸಿದ್ಧಗೊಳಿಸಬೇಕು, ಗುರಿಯನ್ನು ಹೇಗೆ ನಿಖರಗೊಳಿಸಬೇಕು. ವಿ ಡೋಂಟ್ ಕೇರ್ ಫಾರ್ ಅವರ್ ಮೈಂಡ್ ಬಿಕಾಸ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಮ್ಮ ಮನಸ್ಸನ್ನು ನಾವು ಮುಫತ್ತಾಗಿ ತಗೊಂಡ್ಬಿಟ್ಟಿದ್ದೀವಿ. ವಿ ಡೋಂಟ್ ಕೇರ್. ಸೊ ಅದರಿಂದ ಮನಸ್ಸಿಗೆ ಏನು ಮಾಡಬೇಕು ಅಂದರೆ, ಅದರ ಫರ್ಟಿಲಿಟಿ ಎಷ್ಟಿದೆ, ಮಹತ್ತರವಾದದ್ದು ಅಂತ ಹೇಳಿದೆ, ಮೋಸ್ಟ್ ಫರ್ಟೈಲ್ ಲ್ಯಾಂಡ್. ಅದರಲ್ಲಿ ನಾವು ಸಣ್ಣ ಫಲಗಳನ್ನು ಬಿತ್ತಬಾರ್ದು. ಮಹತ್ತರವಾದ ಆಸೆಗಳನ್ನು, ಮಹತ್ತರವಾದ ಆಕಾಂಕ್ಷೆಗಳ ಬೀಜಗಳನ್ನು ಬಿತ್ತಬೇಕು. ಸಣ್ಣ ಸಣ್ಣ ಗುರಿ ಕೊಡಬಾರ್ದು, ಎತ್ತರದ ಗುರಿ ಕೊಡಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಎಷ್ಟು ಮನಸ್ಸಿಗೇನೋ ತುಂಬ ಶಕ್ತಿ ಇದೆ ಸ್ವಾಮಿ, ನೀರಲ್ಲೇನೋ ತುಂಬ ಶಕ್ತಿ ಇದೆ, ಅದನ್ನು ಬಳಸೋದು ಹೇಗೆ? ಮನಸ್ಸಲ್ಲೂ ತುಂಬ ಶಕ್ತಿ ಇದೆ, ಬಳಸೋದು ಹೇಗೆ? ದೊಡ್ಡ ದೊಡ್ಡ ಟ್ರಕ್ಗಳು ನಾವು ನೋಡ್ತೀವಿ. ನಾವು ಹೈವೇಲಿ ಹೋಗ್ಬೇಕಾದ್ರೆ 10 ಚಕ್ರ, 12 ಚಕ್ರ, 26 ಚಕ್ರ, ಅಷ್ಟು ದೊಡ್ಡ ವಾಹನಗಳು. ಅದರ ಎಂಜಿನ್ ಪವರ್ ಏನಿದೆ ಅಲ್ವಾ? ಅಷ್ಟು ರೈಲು, ಅದರ ಶಕ್ತಿ ಎಷ್ಟಿದೆ? ವಿಮಾನ, ಅದರ ಎಂಜಿನ್ ಪವರ್ ಏನು? ಅದರನ್ನು ನಡೆಸೋ ಮನುಷ್ಯ ಇಷ್ಟಿರ್ತಾನೆ, ನನ್ನಾಗೆ ನಿಮ್ಮ ಹಾಗೆ ಆಲ್ರೆಡಿ. ಆ ಮನುಷ್ಯ ಅಷ್ಟು ದೊಡ್ಡ ಟ್ರಕ್ಕನ್ನ ಸ್ಟೇರಿಂಗ್ ಇಟ್ಕೊಂಡು ಅಥವಾ ಕಂಟ್ರೋಲ್ಸ್ ಇಟ್ಕೊಂಡು ನಡೆಸ್ತಾ ಇದ್ದಾನೆ. ಅದರ ಅರ್ಥ ಏನು? ಮನಸ್ಸಿನ ಶಕ್ತಿ ಸರಿಯಾಗಿ ವ್ಯಯ ಆಗಬೇಕು, ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಅಂದರೆ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಬೇಕು, ಅದನ್ನು ನಿಯಂತ್ರಿಸಬೇಕು, ಗುರಿಯನ್ನು ಮನಸ್ಸಿನಲ್ಲಿ ನೆಡಬೇಕು, ಇಂಜಿನ್ ಆನ್ ಮಾಡಬೇಕು. ಆದರೆ ಕೈಯಲ್ಲಿ ಸ್ಟೇರಿಂಗ್ ಇರಬೇಕು. ಹಾಗಾದರೆ ಜೀವನವನ್ನು ನಾವು ಹೇಗೆ ಪರಿಗಣಿಸಬೇಕು? ಇಟ್ಸ್ ಎ ವಂಡರ್ಫುಲ್ ಅಡ್ವೆಂಚರ್. ಅದೊಂದು ಸುಂದರವಾದ ಸಾಹಸದ ಪಯಣ, ಅದೊಂದು ಬೇಸರ ಅಲ್ಲ. ಇಟ್ಸ್ ನಾಟ್ ಎ ಬೋರ್ಡಮ್, ಇಟ್ಸ್ ನಾಟ್ ಎ ಬೋರಿಂಗ್ ಜರ್ನಿ, ಇಟ್ಸ್ ಎನ್ ಅಡ್ವೆಂಚರಸ್ ಜರ್ನಿ. ಸಾಹಸದ ಪಯಣ ಅದು. ಅದಕ್ಕೆ ನಾವು ಒಂದು ಬೆಲೆಯನ್ನು ತೆರಬೇಕು. ಮನಸ್ಸು ಫ್ರೀ ಬಂದಿದೆ ಅಲ್ಲ, ಅದಕ್ಕೆ ನಾವು ಅದಕ್ಕೆ ಬೆಲೆ ಕಟ್ತಾ ಇಲ್ಲ, ನಾವು ಅದನ್ನು ಬೇಕಾಬಿಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಲೆಟ್ ಅಸ್ ಪೇ ಸಮ್ ಪ್ರೈಸ್. ನಾವು ಕೆಲವು ಬೆಲೆಗಳನ್ನು ನಾವು ಇವಾಗ ನಿಗದಿ ಮಾಡಬೇಕು. ಮೊದಲನೇ ಅಂಶ, ಇದು ಗಟ್ಟಿಯಾಗಿ ನಾಟಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್
ದ್ಯಾಟ್ ವಿ ಬಿಕಮ್ ವಾಟ್ ವಿ ಥಿಂಕ್. ನಾವು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತೇವೋ ಅದೇ ನಾವು ಆಗ್ತೇವೆ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಮನಸ್ಸಿನ ಕಸ ಕೊಳೆ ಎಲ್ಲ ಕೆಟ್ಟ ಆಲೋಚನೆ, ನೆಗೆಟಿವ್ ಥಾಟ್ಸ್ ಇವುಗಳನ್ನು ತೆಗೆದು ಬಿಸಾಕಬೇಕು. ಕಳೆ ತೆಗಿತೀವಲ್ಲ, ಬೆಳೆ ಬರಬೇಕಾದ್ರೆ ಕಳೆ ತೆಗಿಬೇಕು. ಮೊದಲನೇದು ವಾಟ್ ವಿ ಬಿಕಮ್ ವಾಟ್ ವಿ ಥಿಂಕ್, ವಿ ಬಿಕಮ್ ವಾಟ್ ವಿ ಥಿಂಕ್. ಎರಡನೇದು ಎಲ್ಲ ಕ್ಲಟರ್ಸ್, ಎಲ್ಲ ಬೇಡದೇ ಇರೋದನ್ನೆಲ್ಲ ತೆಗೆದು ಬಿಸಾಕಿ. ಮೂರನೇದು ಥಿಂಕ್ ಪಾಸಿಟಿವ್, ಯಾವಾಗಲೂ ಒಳ್ಳೆಯದನ್ನು ಆಲೋಚನೆ ಮಾಡಿ, ಪಾಸಿಟಿವ್ ಯೋಚನೆ ಮಾಡಿ. ನಾಲ್ಕನೇದು ಬಿ ಗ್ರೇಟ್ಫುಲ್. ಭಗವಂತ ಇವತ್ತು ಸ್ಥಿತವಾದ ಮನಸ್ಸು ಕೊಟ್ಟಿದೆಯಾ, ಆರೋಗ್ಯವಾದ ದೇಹ ಕೊಟ್ಟಿದೆಯಾ, ನನ್ನ ಸಹಮಾನವರ ಜೊತೆಯಲ್ಲಿ ನಾನು ಬದುಕೋದಕ್ಕೆ ಅವಕಾಶ ಕೊಟ್ಟಿದೆಯಾ, ನನಗಿಷ್ಟು ಆದಾಯ ಬರ್ತಾ ಇದೆ, ಇಷ್ಟರಲ್ಲಿ ನಾನು ಇಷ್ಟನ್ನು ಜನಸೇವೆಗೆ ಕೊಡ್ತೇನೆ. ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 10 ರೂಪಾಯಿ ದಾನ ಧರ್ಮಕ್ಕೆ ಹೋಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು. ನನಗೆ ನನ್ನ ಅಪ್ಪ ಅಮ್ಮನಿಂದ ಪ್ರೀತಿ ಸಿಕ್ಕಿದೆ, ನನ್ನ ಸ್ನೇಹಿತರಿಂದ ಸಿಕ್ಕಿದೆ, ನನ್ನ ಕಲೀಗ್ಸಿಂದ ಸಿಕ್ಕಿದೆ, ನನ್ನ ಕುಟುಂಬದಿಂದ ಸಿಕ್ಕಿದೆ, ಅದನ್ನು ನಾನು ಈ ಜಗತ್ತಿಗೆ ಕೊಡೋದು ಹೇಗೆ? ಅದೇ ಪ್ರೀತಿ ವಿಶ್ವಾಸವನ್ನು ಕೊಡ್ತೇನೆ. 10%, ನನಗೆ 100% ಪ್ರೀತಿ ಸಿಕ್ಕಿದರೆ ಅಟ್ಲೀಸ್ಟ್ 10% ಈ ಜಗತ್ತಿನಲ್ಲಿ ನಾನು ಯಾರ್ಯಾರಿಂದ ಸೇವೆ ಪಡ್ಕೊಳ್ತೇನೆ, ಹಣ್ಣು ಮಾರೋನಿಂದ, ತರಕಾರಿ ಮಾರೋನಿಂದ, ಚಪ್ಪಲಿ ಹೊಲಿಯೋನಿಂದ, ಬಸ್ ಕಂಡಕ್ಟರಿಂದ, ಆಟೋ ಡ್ರೈವರಿಂದ, ಆ ಪ್ರೀತಿಯನ್ನು ಅವ್ರಿಗೆ ಕೊಡಿ. 10% ವಾಪಸ್ ಕೊಡಿ, ನಗನಗ್ತಾ ಮಾತಾಡಿ. ದಟ್ ಸ್ಟ್ರೆಂಥನ್ಸ್ ಯು, ದಟ್ ಸ್ಟ್ರೆಂಥನ್ಸ್ ಯುವರ್ ಮೈಂಡ್. ಸೊ ಆಮೇಲೆ ಕೊನೆಯದು ಯಾವುದು, ಇದೆಲ್ಲ ಟ್ಯಾಕ್ಸ್ ನಾನು ಹೇಳಿದ್ದು, ಪ್ರೈಸ್, ಪೇ ದ ಪ್ರೈಸ್ ಅನ್ನಲ್ಲ, ಬೆಲೆ ಕಟ್ಟಬೇಕು ಮನಸ್ಸಿನ ಶಕ್ತಿಗೆ ಅಂತ. ಇದೇ ಅದೆಲ್ಲ ಬೆಲೆ. ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಡೊನೇಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಮನಿ ಆಸ್ ವೆಲ್ ಆಸ್ ಇನ್ ಲವ್. ಹಣ ಮತ್ತು ಪ್ರೀತಿಯ ರೂಪದಲ್ಲಿ ಸಮಾಜಕ್ಕೆ ನಾವು ವಾಪಸ್ ಕೊಡಬೇಕು. ಆಮೇಲೆ ಆ್ಯಕ್ಷನ್, ಕೊನೆಯ ಭಾಗ ವೆರಿ ಇಂಪಾರ್ಟೆಂಟ್. ಏನಂದರೆ ನಾವು ಕ್ರಿಯಾತ್ಮಕವಾಗಿರಬೇಕು. ಐಡಿಯಾಸ್ ಬರುತ್ತೆ, ಐಡಿಯಾಸ್ ಆರ್ ಮೆನಿ, ಬಟ್ ಆ್ಯಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಫೇಸ್ಬುಕ್ ಕ್ರಿಯೇಟರ್ ಹೇಳ್ತಾನೆ, ಅವನು ಫಸ್ಟ್ ಟೈಮ್ ಅವನು ಓದ್ತಾ ಇದ್ದಂಥ ಯೂನಿವರ್ಸಿಟಿಯ ಎಲ್ಲರನ್ನೂ ಒಂದು ಮಾಡೋದಕ್ಕೆ ಅವನೊಂದು ಪ್ಲ್ಯಾಟ್ಫಾರ್ಮ್ ಸೃಷ್ಟಿ ಮಾಡ್ತಾನೆ. ಆ ಎಕ್ಸೈಟ್ಮೆಂಟಲ್ಲಿ ಅವನು ಹೋಗಿ ಸ್ನೇಹಿತನಿಗೆ ಹೇಳ್ತಾನೆ, ನೋಡು, ಒಂದಲ್ಲ ಒಂದಿನ ಇಡೀ ಜಗತ್ತು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡುವಾಗುತ್ತೆ ಅಂತ ಹೇಳಿರ್ತಾನೆ ಅವನು ವಿದ್ಯಾರ್ಥಿ ಆಗಿದ್ದಾಗ. ಅವನಿಗೆ ಗೊತ್ತಿಲ್ಲ ಮುಂದೆ ಅವನು ಫೇಸ್ಬುಕ್ನ ಫೌಂಡರ್ ಆಗ್ತಾನೆ, ನಿರ್ಮಾಪಕ ಆಗ್ತಾನೆ ಅಂತ. ಈ ರೀತಿಯಲ್ಲಿ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಐಡಿಯಾ ಬಂತು ಅವನಿಗೆ, ಅದನ್ನು ಅವನು ಆ್ಯಕ್ಷನ್ ರೂಪಕ್ಕೆ, ಕಾರ್ಯರೂಪಕ್ಕೆ ತರ್ತಾನೆ. ನಮಗೂ ಎಲ್ಲ ಬೇಕು, ಎಲ್ಲರಿಗೂ ಎಲ್ಲ ಬೇಕು, ನಮಗೂ ಎಲ್ಲ ಏನೋ ಬೇಕು, ಆದರೆ ಯಾವುದ್ರದ್ದೋ ಭಯ. ಏನೋ ಬೇಕು, ಆದರೆ ಯಾವುದೋ ಭಯ. ಯಾಕೆ ಅಂತಂದರೆ ನಮಗೆ ಅಪನಂಬಿಕೆ ಇದೆ, ಒಳಗೆ ಸಣ್ಣ ವಿಶ್ವಾಸದ ಕೊರತೆ ಇದೆ. ಅದಕ್ಕೇನು ಮಾಡಬೇಕು? ಆ್ಯಕ್ಟ್ ಆ್ಯಸ್ ದೋ ಇಟ್ ವರ್ ಇಂಪಾಸಿಬಲ್ ಟು ಫೇಲ್. ಅದಕ್ಕೇನು ಮಾಡಬೇಕು? ನಾವು ನಟನೆ ಮಾಡಬೇಕು, ಸ್ವಲ್ಪ ನಟನೆ ಮಾಡಬೇಕು. ಆ್ಯಕ್ಟ್ ಆ್ಯಸ್ ದೋ ಯು ಆರ್ ಇಂಪಾಸಿಬಲ್ ಟು ಫೇಲ್. ನೀನು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋಂಗೆ ನೀನು ನಡ್ಕೊಳ್ಬೇಕು. ಏನು ಮಾಡಬೇಕು? ಒಂದು ಗುರಿ, ನೀವೇನು ಒಂದು ನಿರ್ದಿಷ್ಟವಾದ ಗುರಿಯನ್ನು ಸ್ಥಾಪಿಸ್ಕೊಳ್ತೀರಾ, ಅದನ್ನು ಒಂದು ಕಾರ್ಡಲ್ಲಿ ಬರ್ಕೊಳ್ಬೇಕು, ಒಂದು ಪುಟ್ಟ ಕಾರ್ಡಲ್ಲಿ ಬರ್ಕೊಳ್ಬೇಕು. ಆ ಬರ್ಕೊಂಡಿದ್ದನ್ನು ಜೇಬಲ್ಲಿ ಇಟ್ಕೊಳ್ಳಿ, ಟೇಬಲ್ ಮೇಲೆ ಇಟ್ಕೊಳ್ಳಿ, ರೀಡಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳಿ. ಎಲ್ಲೆಲ್ಲಿ ವಿಸಿಬಿಲಿಟಿ, ದಿನ ಬೆಳಗ್ಗೆ ಸಂಜೆ ವಿಸಿಟಿಂಗ್ ಕಾರ್ಡ್ ಥರ ಅದನ್ನು ತೆಗೆದು ಓದ್ಕೋಬೇಕು. ದಿಸ್ ಈಸ್ ಮೈ ಗೋಲ್. ನಾನು 2 ವರ್ಷದಲ್ಲಿ ಇಷ್ಟು ಲಕ್ಷ ಸಂಪಾದಿಸ್ತೇನೆ, ಅಥವಾ ನನ್ನ ಪದವಿ ತರಗತಿಯಲ್ಲಿ ಇಷ್ಟು ಅಂಕಗಳನ್ನು ಗಳಿಸ್ತೇನೆ. ಅದೊಂದು ಗೋಲ್, ಅದನ್ನು ಬರೆದು ಜೋಬಲ್ಲಿ ಇಟ್ಕೊಳ್ಬೇಕು. ಆ ಕಾರ್ಡನ್ನು ನೀವು ಪ್ರತಿದಿನ ನೋಡಬೇಕು. ಆಮೇಲೆ ಯಾವುದರ ಭಯ ಇದೆ ನಿಮಗೆ, ಅದ್ರ ಬಗ್ಗೆ ಆಲೋಚನೆ ಕಡಿಮೆ ಮಾಡಬೇಕು. ಅಯ್ಯೋ, ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂದುಬಿಟ್ರೆ, ಅಯ್ಯೋ ನಾನು ಸ್ಟೇಜ್ ಹತ್ತಿ ಮಾತಾಡಿದಾಗ ಜನ ನನ್ನ ಮೆಚ್ಕೊಳ್ದೇ ಇದ್ದರೆ, ಒಪ್ಕೊಳ್ದೇ ಇದ್ದರೆ, ಸೊ ಈ ಭಯಗಳನ್ನು ದೂರ ಮಾಡಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆಮೇಲೆ ಮನಸ್ಸನ್ನು, ಇದು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು.